ಪಶ್ಚಿಮ ಬಂಗಾಳ, ತ್ರಿಪುರಾ, ಒಡಿಸ್ಸಾ, ಅಸ್ಸಾಂ ಹಾಗೂ ಜಾರ್ಖಂಡ್ ರಾಜ್ಯಗಳ ಸುಮಾರು 3 ಲಕ್ಷದಷ್ಟು ಏಜೆಂಟ್ಗಳು ಸೈನಿಕರಂತೆ ಒಂದು ಸ್ಕೀಮ್ನ ಪ್ರಚಾರ ಮಾಡ್ತಾ ಇದ್ರು. ಇವುಗಳಲ್ಲಿ ಹೆಚ್ಚಿನ ಜನರು ಲೋಕಲ್ ಜನರಲ್ಲಿ ಹಣ ಸಂಗ್ರಹ ಮಾಡೋರು, ಹೆಚ್ಚಾಗಿ ನಿರುದ್ಯೋಗಿ ಯುವಕ ಯುವತಿಯರು ಅಥವಾ ಹಳ್ಳಿಗಳ ನಂಬಿಕಸ್ಥ ಜನರು. ಅವರಿಗೆ 25-40% ಕಮಿಷನ್ ಸಿಗ್ತಿತ್ತು. ಅದು ಮಾತ್ರವಲ್ಲದೆ ಟಾರ್ಗೆಟ್ ರೀಚ್ ಆದ್ರೆ ಲೆವೆಲ್ಗೆ ತಕ್ಕಂತೆ ಆಭರಣಗಳು ಮತ್ತು ಕಾರುಗಳಂತಹ ಐಷಾರಾಮಿ ಗಿಫ್ಟ್ ಗಳನ್ನ ಪಡಿತಾ ಇದ್ರು. ಆ ಫುಡ್ ಸೋಲ್ಜರ್ಸ್ ಒಂದು ಪಿರಮಿಡ್ ತರ ಸ್ಟ್ರಕ್ಚರ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆ ಮನೆಗೆ ಭೇಟಿ ನೀಡಿ ಕುಟುಂಬದವರನ್ನೆಲ್ಲ ಆ ಸ್ಕೀಮ್ಗೆ ಸೇರಿಸಿ ಅವರವರ ಏರಿಯಾಗಳಲ್ಲಿ ಕಮ್ಯುನಿಟಿ ಇವೆಂಟ್ ಗಳನ್ನು ಆಯೋಜಿಸಿ ಇನ್ವೆಸ್ಟರ್ಸ್ ಗಳನ್ನು ಅಟ್ರಾಕ್ಟ್ ಮಾಡಿದ್ರು. ಸ್ಕೀಮ್ ನಲ್ಲಿ ಈ ಏಜೆಂಟ್ ಗಳ ಪಾತ್ರ ತುಂಬಾ ಮುಖ್ಯವಾಗಿತ್ತು. ಯಾಕಂದ್ರೆ ಅವರು ಕೇವಲ ಉಳಿದವರ ಹಣ ಸಂಗ್ರಹ ಮಾಡದೆ ತಾವು ಗಳಿಸಿದ ಕಮಿಷನ್ ಗಳನ್ನು ಮರು ಹೂಡಿಕೆ ಮಾಡಿದ್ರು. ಒಂದು ಲೆಕ್ಕದಲ್ಲಿ ಅನ್ಕೊಳ್ಳಿ, ಸುಳಿಯೊಳಗೆ ಸುಳಿ, ಅದರೊಳಗೆ ಮತ್ತೊಂದು ಸುಳಿ. 2008ರ ಸಮಯದಲ್ಲಿ ಈ ರಾಜ್ಯಗಳ ಗ್ರಾಮೀಣ ಭಾಗಗಳಲ್ಲಿ ಬ್ಯಾಂಕಿಂಗ್ ಸೌಲಭ್ಯಗಳು ಕಡಿಮೆ ಇದ್ದಾಗ ಈ ಏಜೆಂಟ್ಗಳೇ ಮುಗ್ಧ ಜನರ ಆರ್ಥಿಕ ಭರವಸೆಯಾದ್ರು. ಬ್ಯಾಂಕ್ಗಳ ಕಿರಿಕಿರಿ ಇಲ್ಲದೆ ಅತಿ ಹೆಚ್ಚು ಲಾಭ ಕೊಡಿಸೋ ಭರವಸೆ ನೀಡಿದ್ರು. 2010ರ ವೇಳೆಗೆ ಈ ಜಾಲವು ಒಂದು ಬೃಹತ್ ಸಾಮ್ರಾಜ್ಯವಾಗಿ ಪರಿವರ್ತನೆಗೊಂಡಿತ್ತು. ಏಜೆಂಟ್ಗಳು ಸ್ಥಳೀಯ ಹಬ್ಬಗಳನ್ನು ಮತ್ತು ಸ್ಪೋರ್ಟ್ಸ್ ಇವೆಂಟ್ಗಳನ್ನು ಸ್ಪಾನ್ಸರ್ ಮಾಡಿ ಜನರಲ್ಲಿ ಒಂದು ಗುಡ್ ವಿಲ್ ಅನ್ನು ಸೃಷ್ಟಿಸಿದ್ರು. ಆ ಸ್ಕೀಮ್ನ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಅವರ ಮೇಲೆ ದಾಳಿಗಳು, ಪೊಲೀಸ್ ಕೇಸ್ಗಳು ಹಾಗೂ ಸಾರ್ವಜನಿಕವಾಗಿ ಹೀಯಾಳಿಸಲಾಗ್ತಿತ್ತು. ಸುಮಾರು 35 ವರ್ಷ ಪ್ರಾಯದ ರಿಷಿನ್ ಮಜುಮ್ದಾರ್ ಇದೇ ಸ್ಕೀಮ್ ನ ಏಜೆಂಟ್ ಆಗಿದ್ರು. ಇವರು ವಿದ್ಯಾವಂತರಾಗಿದ್ರು. ಆ ಸ್ಕೀಮ್ ನ ಬ್ರೋಷರ್ ಗಳನ್ನು ನೋಡಿ ಅದನ್ನು ನಂಬಿ, ಅದು ಮಾತ್ರವಲ್ಲ ಮೊದಲ ತಿಂಗಳಿನಿಂದಲೇ ಸಿಗಲು ತೊಡಗಿದ ಲಾಭಗಳನ್ನು ನೋಡಿ ಲೈಫ್ ಸೆಟ್ ಅಂತ ನಂಬಿ ಮತ್ತಷ್ಟು ಜನರನ್ನು ತಮ್ಮ ಕೆಳಗೆ ಸೇರಿಸಿಕೊಂಡ್ರು. ಎಸ್, ಯು ಆರ್ ರೈಟ್, ಏನಾಗಬಾರದಿತ್ತೋ ಅದೇ ಆಗಿತ್ತು. ನಂತರ ಇವರು ತಮ್ಮ ಹಣ ಮಾತ್ರವಲ್ಲ ಅವರು ಸೇರಿಸಿದ ಜನರ ಹಣವನ್ನು ಕಳೆದುಕೊಂಡಿದ್ರು. ಇವಾಗ 53 ವರ್ಷದ ರಿಷಿನ್ ಮಜುಮ್ದಾರ್ ತಾನು ಸ್ಕೀಮ್ಗೆ ಸೇರಿಸಿದ ಜನರ ಹಣ ಮರುಪಾವತಿಸಲು 30 ಲಕ್ಷ ಲೋನ್ ತಕೊಂಡು ಎವ್ರಿ ಮಂತ್ EMI ಕಟ್ತಾ ಇದ್ದಾರೆ. ಒಂದು ಕಡೆ ಇವರ ತರ ಸಾವಿರಾರು ಮಂದಿ ಮರ್ಯಾದಸ್ಥರು ತಾವು ಭರವಸೆ ಕೊಟ್ಟು ಸೇರಿಸಿದವರ ಸಾಲ ತೀರಿಸ್ತಾ ಇದ್ರೆ, ಇನ್ನೊಂದು ಕಡೆ 200ಕ್ಕಿಂತಲೂ ಹೆಚ್ಚು ಮಂದಿ ಏಜೆಂಟ್ಗಳು ಹಾಗೂ ಹೂಡಿಕೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಭಾರತದಲ್ಲಿ, ಅದರಲ್ಲೂ ಪೂರ್ವದ ರಾಜ್ಯಗಳಲ್ಲಿ 2006ರಿಂದ 2013ರವರೆಗೆ ಅತಿ ಹೆಚ್ಚು ಜನರನ್ನು ಮಂಗ ಮಾಡಿ ಅವರ ಜೀವಮಾನದ ಉಳಿತಾಯದ ಹಣವನ್ನು ಹಾಗೂ ಸಾಲ ಮಾಡಿ ಕಟ್ಟಿದ ಹಣವನ್ನು ವಂಚಿಸಿದ ಶಾರದಾ ಚಿಟ್ ಫಂಡ್ ಎಂಬ ಪೊಂಜಿ ಸ್ಕೀಮ್ನ ಕತೆ. ಚಿಕ್ಕದಾಗಿ ಮತ್ತು ಚೊಕ್ಕವಾಗಿ. ಮೀಟ್ ಮಿಸ್ಟರ್ ಸುದೀಪ್ತಾ ಸೇನ್.